ಡಾಕ್ಟರ್ ಅನಂತಮತಿ ಎಂಡೋಳೆ ಮೇ 25, 1975ರಲ್ಲಿ ಕಲ್ಲಪ್ಪ ಮತ್ತು ಮಾಲತಿ ದಂಪತಿಗಳ ಮಗಳಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಹಾರಾಷ್ಟ್ರದ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಜೈಸಿಂಗ್ಪುರದ ಜೆ ಮಗ್ದುಮ್ ಕಾಲೇಜಿನಲ್ಲಿ ಹೋಮಿಯೋಪತಿಕ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿಯಾಗಿ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಶಾಲಾ ದಿನಗಳಿಂದಲೇ ಸ್ವಚ್ಛತೆ, ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ, ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಅಭಿರುಚಿ ಹೊಂದಿರುವ ಇವರು ವೈದ್ಯರಾದ ಶ್ರೀ ಅಭಯ್ ಎಂಡೋಳೆಯವರ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ವೈದ್ಯ ದಂಪತಿಗಳಾದರೂ ಸಾಮಾಜಿಕ ಕಳಕಳಿ ಇರುವ ಇವರು ನೂರಾರು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪತಿಯಾದ ಡಾಕ್ಟರ್ ಅಭಯ್ ಎಂಡೋಳೆ 2018ರಲ್ಲಿ ಪೂಜ್ಯರಾದ ಬ್ರಹ್ಮಾನಂದ ಶ್ರೀಗಳಿಂದ ಉದ್ಘಾಟನೆಗೊಂಡ ಸೈಕಲ್ ಅಸೋಸಿಯೇಷನ್ ಮೂಲಕ ಸೈಕಲ್ ಜಾಥಾ ಮಾಡುವ ಮೂಲಕ ಜನರಲ್ಲಿ ಸೈಕಲ್ ಬಳಕೆ ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಕಾರ್ಯಪ್ರವೃತ್ತರಾದರು. 2018 ಅಕ್ಟೋಬರ್ 2ರಂದು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಕರೆಕೊಟ್ಟ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಪ್ರೇರಣೆಗೊಂಡ ಇವರು ಪ್ರತಿ ವಾರ ರಬಕವಿ, ಬನಹಟ್ಟಿ, ಹೊಸೂರು, ರಾಂಪುರ್, ಹಳಂಗಳಿ, ಹನಗಂಡಿ ಮುಂತಾದ ನಗರಗಳಿಗೆ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಅವಿರತವಾಗಿ ಪ್ರಯತ್ನಿಸುತ್ತಿದ್ದಾರೆ. ಈ ಎಲ್ಲ ನಗರಗಳಲ್ಲಿರುವ ಪ್ರತಿ ಶಾಲೆಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವ ದಂಪತಿಗಳಿರುವರಿಗೂ ಇರುವರು ಮಕ್ಕಳು. ಮಗಳು ಸೌಮ್ಯ ಬೆಳಗಾವಿಯ ಭರತೇಶ್ ಕಾಲೇಜಿನಲ್ಲಿ BHMS ಪದವಿಯನ್ನು ಪಡೆಯುತ್ತಿದ್ದಾರೆ. ಮಗನಾದ ಸಿದ್ಧಿವಿನಾಯಕ್ ಹುಬ್ಬಳ್ಳಿಯ ಕಿಮ್ಸ್ ಕಾಲೇಜಿನಲ್ಲಿ MBBS ಪದವಿಯನ್ನು ಪಡೆಯುತ್ತಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಎಂಬಂತೆ ಜನಸೇವೆಗಾಗಿಯೇ ಮುಡುಪಾಗಿರುವ ಈ ಕುಟುಂಬದ ಒಡತಿಗೆ ನಮ್ಮ ಹೆಮ್ಮೆಯ ಪದ್ಮಾವತಿ ಪುರಸ್ಕಾರವನ್ನು ನೀಡುತ್ತಿರುವುದು ಹರ್ಷವೆನಿಸುತ್ತಿದೆ.